ಯಾವುದೇ ಆಧುನಿಕ ತಂತ್ರಜ್ಞಾನ ನೀಲನಕ್ಷೆ ಉಪಯೋಗಿಸದೆ ಕೇವಲ ವಾಸ್ತುಶಾಸ್ತ್ರವನ್ನು ನಂಬಿ ಶ್ರೀ ಮೋಹನ್ ಲಾಲ್ ಸೋಮಪುರಿಯವರ ಸಂಕಲ್ಪದಿಂದ ಪಾಷಾಣ ಶಿಲೆಯಲ್ಲಿ ಕಟ್ಟಿದ ಈ ಮಂದಿರ ನಿರ್ಮಿಸಲು ಬರೋಬ್ಬರಿ 42 ವರ್ಷಗಳೇ ಬೇಕಾದವು. ಒಂದು ಹೇಮಾಡ ಪಂಕ್ತಿ ಕಲೆ ಇದರ ಮಂದಿರ, ಇದರ ಬಾಳಿಕೆ ಅವಧಿ ಸಾವಿರಾರು ವರ್ಷಗಳು. ಇದು ಕೇವಲ ಧಾರ್ಮಿಕ ಸ್ಥಾನವಲ್ಲ, ಬದಲಾಗಿ ಒಂದು ವಾಸ್ತುಶಾಸ್ತ್ರದ ಅದ್ಭುತ ಉದಾಹರಣೆಯಾಗಿದೆ. ಸದರಿ ದೇವಾಲಯದ ವಿಶೇಷ ಮಹತ್ವ ಹಾಗೂ ಸಂಪೂರ್ಣ ಮಾಹಿತಿಯನ್ನ ಬಿವಿ ನ್ಯೂಸ್ ನಿಪ್ಪಾಣಿ ಪ್ರತಿನಿಧಿ ಮಹಾವೀರ ಚಿಂಚನೆ ಕಲೆ ಹಾಕಿದ್ದು ನಾವು ತೋರಿಸ್ತೀವಿ ನೋಡಿ. ಸದರಿ ಮಂದಿರ ಒಂದು ರಥವಾಗಿದ್ದು ಇದರಲ್ಲಿ ಋದ್ಧಿ ಸಿದ್ಧಿ ಮಹಾಗಣಪತಿ ತಮ್ಮ ತಂದೆ ತಾಯಿ ಶಂಕರ ಪಾರ್ವತಿಗೆ ಭೇಟಿಯಾಗಲು ತೆರಳುತ್ತಿದ್ದು, ಒಟ್ಟು 90 ಕಂಬಗಳ ಮೇಲೆ ನಿಂತ 164 ಗಜರಾಜರ ಈ ರಥ ಕಂಡು ಇಂದ್ರ ದೇವರು ತಮ್ಮ ಸೇವೆಯನ್ನ ಸಮರ್ಪಿಸಲು 102 ದೇವತೆಗಳಿಗೆ ಪಾಲ್ಗೊಳ್ಳಲು ತಿಳಿಸುತ್ತಾನೆ. ಇದರಲ್ಲಿ 106 ಮೂಷಿಕ ರಾಜರು ತಮ್ಮ ಶುಭವಾದ್ಯಗಳೊಂದಿಗೆ ಸಹಭಾಗಿಯಾಗಿದ್ದು ಕಂಡುಬರುತ್ತದೆ. ಸದರಿ ಮೆರವಣಿಗೆಯು ಶಿವ ಪಾರ್ವತಿಯ ಮಹಾಲಯ ಎದುರು ಆಗಮಿಸುತ್ತಿದ್ದಂತೆ ಅವರ ಸ್ವಾಗತಕ್ಕಾಗಿ ಪ್ರವೇಶ ದ್ವಾರದಲ್ಲಿ ಸೂರ್ಯ ಹಾಗೂ ಚಂದ್ರ ಮೋಷಕರು ಇವರನ್ನ ಸ್ವಾಗತಿಸುತ್ತಾರೆ. ಇಂತಹ ಅದ್ಭುತ ಸಂಕಲ್ಪನೆಯಲ್ಲಿ ಮಂದಿರ ನಿರ್ಮಿಸಲಾಗಿದ್ದು, ಅದೇ ರೀತಿ ಒಳಬದಿಗೆ ಪ್ರದಕ್ಷಿಣೆ ದ್ವಾರದಲ್ಲಿ 23 ದೇವತೆಗಳ ಮೂರ್ತಿಗಳು, ಹೊರಗಿನ ಪ್ರವೇಶ ದ್ವಾರದಲ್ಲಿ ಸರ್ವಧರ್ಮೀಯರ 21 ಸಾಧು ಸಂತರ ಮೂರ್ತಿಗಳಿದ್ದು, ಹೊರಗಿನ ಪ್ರಾಂಗಣದಲ್ಲಿ 2 ಅಷ್ಟಸಿದ್ಧಿ ದೀಪ ಸ್ತಂಭ, ಅದರಲ್ಲಿ 8 ಶುಭ ಚಿಹ್ನೆಗಳು, ಅದೇ ರೀತಿ ಹಸಿರೆಲೆಯ ರಾಮ ತುಳಸಿ, ಕೆಂಪು ಎಲೆಯ ಶ್ಯಾಮ ತುಳಸಿ, ಹೀಗೆ 2 ತುಳಸಿ ಕುಂಡಗಳಿವೆ. ಸದರಿ ತುಳಸಿ ಕುಂಡಗಳ ಮಹತ್ವವೆಂದರೆ 11 ಸಂಕಷ್ಟಿಗಳಲ್ಲಿ ಇವುಗಳ ಪ್ರದಕ್ಷಿಣೆ ಹಾಕಿದರೆ ಭಕ್ತರ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ. ಇನ್ನು ಇಂತಹ ಅದ್ಭುತ ಸೌಂದರ್ಯದ ಮಂದಿರವನ್ನು ನಿರ್ಮಿಸಿದ್ದು ಶೀಘ್ರದಲ್ಲಿಯೇ ಲೋಕಾರ್ಪಣೆಗೊಳ್ಳಲಿದೆ. ಬ್ಯೂರೋ ರಿಪೋರ್ಟ್, ಮಹಾವೀರ ಚಿಂಚನೆ, BV5 ನ್ಯೂಸ್ ಕನ್ನಡ, ನಿಪ್ಪಾಣಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.